ಎಷ್ಟು ಶಾಂತವಾಗಿದೆ ಮನೆ ಇವತ್ತು. ಒಂದು ನರಪಿಳ್ಳೆನೂ ಇಲ್ಲ. ನಮ್ಮ ಬೇಬಿಗೆ ಕಾಲ್ ಮಾಡ್ಲಾ? ಬೇಬಿ ನಮ್ಮ ಪಾಲಿಗೆ ಎನರ್ಜಿ ಬೂಸ್ಟರ್ ಇದ್ದಾಗೆ. ಏಳು ಇದಲ್ಲೇ ಮಲ್ಲಿ, ನನ್ನ ಎನರ್ಜಿನೆಲ್ಲ ಡ್ರೈನ್ ಮಾಡಿ ಬ್ಯಾಟ್ರಿ ಲೋ ಮಾಡಿ ಇಟ್ಬಿಡ್ತಾಳೆ. ಈ ಮಲ್ಲಿಗಿಂತ ಮುಂಚೆ ಬೇಬಿನೇ ಸಿಕ್ಕಿದಿದ್ರ ಇಷ್ಟೊತ್ತಿಗೆ ಬೇಬಿ ಕೈ ಒಂದು ಬೇಬಿ ಕೊಟ್ಟು ಲೈಫಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಆಯಾಗಿರ್ಬೋದಿತ್ತು. ಯಾವಾಗಲೂ ಅರ್ಧ ರಿಂಗಿಗೆ ಕಾಲ್ ಪಿಕ್ ಮಾಡೋ ನಮ್ಮ ಬೇಬಿ ನಿನ್ನೆ ರಾತ್ರಿಯಿಂದ ಇಷ್ಟೊಂದು ಫೋನ್ ಮಾಡ್ತಿದ್ದೀನಿ, ರಿಸೀವೇ ಮಾಡ್ತಿಲ್ವಲ್ಲ. ಮೋಸ್ಟ್ಲಿ ಸ್ನಾನಕ್ಕೆ ಹೋಗಿರ್ಬೇಕು, ಇಲ್ಲ ಅಂದರೆ ಡ್ರೆಸ್ ಚೇಂಜ್ ಮಾಡ್ತಿರ್ಬೇಕು. ಆಹಾ, ನೆನೆಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ. ಇಂಥ ಟೈಮಲ್ಲಿ ಯಾವ ಮಾರಿ ಬೇಬಿ ಕಾಲ್ ರಿಸೀವ್ ಮಾಡಿಬಿಟ್ರೆ ಒಂದು ರೊಮ್ಯಾಂಟಿಕ್ ಕಾನ್ವರ್ಸೇಷನ್ ಶುರು ಹಚ್ಕೋಬೋದಲ್ಲ. ರಿಸೀವ್ ಮಾಡು ಬೇಬಿ. ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ? ವಾಟ್ಸ್ ರಾಂಗ್? ನಿನ್ನೆ ನೈಟಿಂದ ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ವಿಷಯ ಏನೋ ಸೀರಿಯಸ್ ಆಗೇ ಇದೆ. ಏನಿರ್ಬೋದು? ರೀ, ನೀವು ಎಲ್ಲಿದ್ದೀರಾ? ನಮ್ಮ ಮನೆಯೆಲ್ಲ ಹುಡ್ಕೊಂಡು ಬಂದೆ. ಮನೆಯೆಲ್ಲ ಹುಡ್ಕೋದ್ಯಾ ಮಲ್ಲಿ? ಮಲ್ಲಿ ಮನುಷ್ಯನ ಎಲ್ಲಿದ್ದಾನೋ ಅಲ್ಲಿ ಹುಡುಕ್ಬೇಕು. ಇಲ್ದಿರೋ ಜಾಗದಲ್ಲಿ ಬೇಕಾಗಿರೋ ಮನುಷ್ಯನ ಹುಡ್ಕೋದ್ರೆ ಅವ್ನು ಹೆಂಗೆ ಸಿಗ್ತಾನೆ ಮಲ್ಲಿ? ಅರ್ಥ ಆಗ್ಲಿಲ್ಲ ಅಲ್ಲ? ಅರ್ಥ ಆಗೋದು ಬೇಡ ಬಿಡು. ಅಲ್ಲ ಮಲ್ಲಿ, ತಾತ ನೋಡಕ್ ಹೋದೆ, ಸಿಟಿ ಬಸ್ ತರ ಲೇಟಾಗಿ ಬರ್ತೀಯ ಅನ್ಕೊಂಡ್ರೆ ಎಕ್ಸ್ಪ್ರೆಸ್ ಟ್ರೈನ್ ತರ ಬೇಗ ಬಂದಿದೆಯಲ್ಲ? ಅದು ನಾನು ಊರಿಗೆ ಹೋಗುವಷ್ಟರಲ್ಲಿ ತಾತ ಹೋಗ್ಬಿಟ್ಟಿದ್ರು. ಹೋಗ್ಬಿಟ್ರಾ? ಅಯ್ಯೋ ಬಿಡ್ತು ಅನ್ನಿ, ಹಂಗಲ್ಲ. ಅದು ಅವರು ಪರಿಚಯದವ್ರದ್ದು ಊರಲ್ಲಿ ಜಾತ್ರೆ ಇತ್ತಂತೆ, ಅದಕ್ಕೆ ಜಾತ್ರೆಗೆ ಹೋಗವ್ರೆ. ಅಲ್ಲಿಗೆ ಹೋಗ್ತಿದ್ದಂಗೆ ವಿಷಯ ತಿಳಿತಾ ಅಲ್ಲೊಬ್ಳೇದ್ ಏನ್ ಮಾಡ್ಲಿ ಅಂತ ಬೆರ್ನೆ ಬಂದ್ಬಿಟ್ಟ. ರೀ, ಇವನ್ನಷ್ಟು ಆಳ್ವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಆಫೀಸು, ಬಿಸ್ನೆಸ್, ಅದೇ ಟೆನ್ಷನ್. ಇನ್ನೇನಿರುತ್ತೆ ನಮಗೆ. ಮಲ್ಲಿ, ನೀನು ಸುಸ್ತಾಗಿರ್ತೀಯ, ಟ್ರಾವೆಲ್ ಮಾಡಿ ಫ್ರೆಶ್ ಆಗಿ ಆರಾಮಾಗಿ ರೆಸ್ಟ್ ಮಾಡು, ಆಯ್ತಾ? ನಾನು ಒಂಚೂರು ಕೆಲಸ ಇದೆ, ಮುಗಿಸ್ಕೊಂಡ್ಬರ್ತೀನಿ. ಅದೇ ನಂಗೆ ಕಳ್ಳಂಗ್ ನೋಡ್ತಿದ್ಯಾ? ಉಣ್ಣು. ಖರ್ಚಿಗೆ ಕಾಸು ಕೇಳಿದ್ನಲ್ಲ, ಕೊಟ್ಟೆ ಇಲ್ಲ. ಕಾಸು ಕೇಳೋದು ಮಾತ್ರ ಗೆಪ್ತಿ ಇರ್ತದೆ. ಕುಡಿಯಕ್ ಬಿಟ್ಬಿಡ್ತೀನಿ, ನಾ ದುಡಿಯಕ್ ಹೋಯ್ತೀನಿ, ದುಡ್ಕ ತತ್ತೀನಿ ಅನ್ನೋದು ಮಾತ್ರ ಗೆಪ್ತಿ ಇರಕ್ಕಿಲ್ವಾ ನಿನಗೆ? ಬಿಡ್ತೀನಿ ಅಂದಾಗ್ಲೆಲ್ಲ ನಿಯತ್ನಾಗೆ ಬಿಟ್ಟಿವನಲ್ಲ. ಬಿಟ್ಟು ಬಿಟ್ಟು ಉಯ್ಕ ಬರ್ತೀನಿಯಲ್ಲ. ನೀನ್ ಕುಡಿಯಕ್ ಖರ್ಚು ಮಾಡ್ರ ದುಡ್ಡಲ್ಲಿ ಅರಮನೆ ಕಟ್ಬೈದಾಗಿತ್ತು. ಓಹೋ, ಈಗೇನು ಕುಡಿಯೋದವ್ರೆಲ್ಲ ಅರಮನೆ ಕಟ್ಬಿಟ್ಟವ್ರೆ, ದೊಡ್ಡದಾಗ ಹೇಳಿಕ್ ಬಂದ್ಬಿಟ್ಲು. ಅದಿರ್ಲಿ, ಕಾಸು ಕೊಡದೆ ಇದ್ರು ಬುಟ್ಟಿಯ ನೀ ನನ್ನ ಬೆನ್ನು ಗಂಟ್ರ ಸನಿ ಅಲ್ವಾ? ತತ್ತೀನಿ ಇರು. ನಮ್ಮಪ್ಪ ಇವನ್ ಮೇಷ್ಟ್ರು ಗೌರ್ಮೆಂಟ್ ಕೆಲ್ಸದಾಗ ಅವನೇ ನನ್ನ ಚಂದಾಗಿ ನೋಡ್ಕತಾನೆ ಅಂತ ನನ್ನನ್ನು ಕಟ್ಗಂಡಾಗಿಂದ ನಾನೇ ಸಾಕದಾಗ ಹೋಗ್ಬಿಟ್ಟದೆ. ಇವನ್ನೇನು ನೋಡ್ಕೊಂಡನು, ನಾನೇ ನಿನ್ ನೋಡ್ಕೋಬೇಕಾಗದೆ. ತಕೋ. ನೋಡು, ದುಡ್ಡು ಸಿಕ್ಕದೆ ಅಂತ ಸಿಕ್ಕಾಬಟ್ಟೆ ಕುಡಿಬೇಡ. ಮೊದಲೇ ನೀನು ಸರಿ ಇಲ್ಲ. ಕುಡ್ದಾಗ ಬೇಕಾದ್ದು ಬ್ಯಾಡವಾದ್ದು ಎಲ್ಲನೂ ಒದ್ಬಿಡ್ತೀಯ. ಕುಡ್ದಾಗ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಒಂದು ತಿಳಿಯಕ್ಕಿಲ್ಲ ನಿನಗೆ. ಕುಡಿದೆ ಹೋದ್ರೆ ಒಳ್ಳೆ ಪಾಪದ ಕುರಿ ಇದ್ದಂಗಿರ್ತೀಯ. ಕುಡಿದು ಬಿಟ್ರೆ ಕಚ್ಚಕ್ಕಿರ್ಬಾರ್ದಂಗೆ ಆಡ್ತೀಯ. ಕುಡಿದು ಮತ್ತಲ್ಲಿ ಹಳೆ ಕತೆ ಎಲ್ಲ ಹೇಳ್ಕೊಂಡು ಕೂತ್ಕೋಬೇಡ. ಏನ್ ಕತೆ? ಯಾರ ಕತೆ? ಅದೇ ಪಂಕಜನ್ ಕತೆನೂ ಕಾಂತಿನ ಕತೆನೂ ಯಾರ ಕುಟೇನು ಹೇಳಕ್ ಹೋಗ್ಬೇಡ. ಯಾಕೆ ಹೇಳ್ಬಾರ್ದು? ಅವ್ರು ಅನ್ಯಾಯ ಮಾಡಿದ್ದೇನ್ ಕಮ್ಮಿನ? ನಾನು ಹೇಳ್ಬಾರ್ದು ಅಂತವ್ನಿ. ಆದ್ರೆ ಏನ್ ಮಾಡ್ಲಿ, ಎಣ್ಣೆ ಒಳಗೆ ಹೋದ್ ಕೂಡ್ಲೆ ಅವ್ರು ಮಾಡಿದ್ದ ಅನ್ಯಾಯ ಎಲ್ಲ ಹೊರಗೆ ಬರುತ್ತೆ. ಇದ್ನೇ ಬೇಡ ಅಂತಿರೋದು. ನೀನು ಕುಡಿಯಕ್ ದುಡ್ಡು ಬೇಕಾ? ನಾನ್ ಕೊಡ್ತೀನಿ. ಕುಡ್ದ್ಬಿಟ್ಟು ಮರ್ವಾದೆಯಿಂದ ಮನಗ್ ಬಂದ್ ಸೇರ್ಕೊ ಅಷ್ಟೇ. ಸರಿ ಸರಿ. ರಾತ್ರಿ ಕೇಳಿದ್ರೆ ಕಾಸಿಲ್ಲ ಅಂದೆ, ಈಗ ನೋಡಿದ್ರೆ ಬೇಕಾದ ಕಾಸು ಕೊಡ್ತೀನಿ ಅಂತೀಯ. ಏನು ರಾತ್ರಿ ದುಡ್ಡಿನ ಗಿಡ ನಿಟ್ಟಿದ್ಯಾ? ಅದೆಲ್ಲ ನಿನ್ಗೆ ಯಾತಕ್ಕೆ?
ನಾ ಹೇಳ್ದಷ್ಟು ಕೇಳು ಆ ವಿಷಯನ ಎಲ್ಲೂ ಬಾಯಿ ಬಿಡಬಾರ್ದು ಅಂದ್ರೆ ಬಾಯಿ ಬಿಡಬಾರ್ದು. ಅದನ್ನೇ ಯಾಕೆ ಅಂತ ಒತ್ತಿ ಒತ್ತಿ ಅದನ್ನೇ ಹೇಳ್ತಾ ಇದೀಯಾ. ನನಗೆ ಯಾಕೋ ನಿನ್ ಮೇಲೆ ಅನುಮಾನ. ಏನ್ ನಡೆಸ್ತಾ ಇದೀಯಾ ಕರೆಕ್ಟ್ ಆಗಿ ಹೇಳೋ. ಇರೋ ವಿಷಯ ಹೇಳ್ತೀನಿ ಕೇಳು. ಅವರಿಬ್ರು ಈಗ ಎಲ್ಲವ್ರೆ ಅಂತ ನಿಶ್ಚಯ ನನಗ್ ಗೊತ್ತಾಗದೆ ಮಸಾನಕ್ ಹೋಯ್ತಾ ಇವ್ನಿ. ಬಂದಿಯಾ? ನಾನ್ ಬರಕಿಲ್ಲಪ್ಪ, ನೀನೇ ಹೋಗು. ನಂಗೆ ತುಂಬಾ ಕೆಲಸ ಇದೆ. ಮತ್ತೆ ಯಾಕೆ ಕೇಳ್ದೆ? ಮಾತಾಡ್ಸಕಿಲ್ಲ, ಮೈ ಮೇಲೆ ಬತ್ತಿಯಲ್ಲ. ಏಯ್ ಗ್ಯಾನ್ ಕೆಟ್ಟವನೆ, ನಾನ್ ಯಾಕ ನಿನ್ ಮೈ ಮೇಗ್ ಬರೋನೆ? ನೆಟ್ಟಗ್ ಮಾತಾಡು, ಹೋಗು. ಕೇಮೆಕ್ಕೆ ಹೋಗಿ 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 ನಿನ್ ಮಾತಾಡ್ತಾನ ನಾನು, ನನಗ್ ಬುದ್ಧಿ ಇಲ್ಲ. ಹೋಗು ಮತ್ತೆ ಮುಚ್ಕೊಂಡು ಬಂದು ಬಿಟ್ಟ ಇಲ್ಲಿ. ನಂಜೆ ಏನ್ರ ಅಲ್ಲಿ ಯಾರು ಪಂಕಜ ಅಂದಾರನ್ನ ಕೇಳ್ಕೊಂಡ್ ಬಂದಿದ್ರು. ನನ್ಗೇನ್ ಗೊತ್ತು, ಹಳೆ ತರ ನಿಮ್ ಯಜಮಾನ್ ಇದ್ನಲ್ಲ, ಅದನ್ನ ಅವ್ರನ್ನೇ ಕೇಳು ಅಂತ ಹೇಳಿ ಕಳಿಸ್ತೇನೆ ನಾನು. ಯಾರಾದ್ರೂ ಮನೆ ಹತ್ರ ಬಂದಿದ್ರಾ? ಯಾರ್ ಕೇಳ್ಕೊ ಬಂದಿದ್ದವ್ರು? ಎಲ್ಲಿಂದಂತೆ ಬಂದದ್ದವ್ರು? ಅದ್ ನನಗ್ ಗೊತ್ತಿಲ್ಲ, ಯಾರೋ ಹೊಸಬ್ರು. ಎಷ್ಟ್ ಜನ ಇದ್ರು? ಗಂಡಸ್ರು ಹೆಂಗಸ್ರು? ಇಬ್ರು ಬಂದಿದ್ರು, ಒಬ್ಬ ಗಂಡಸು ಒಂದ್ ಹೆಂಗಸು. ಯಾರು ಏನು ಎತ್ತ ಯಾತಕ್ ಬಂದಿವ್ರಿ ಅಂತ ಕೇಳಲಿಲ್ವಾ ನೀನು? ನಾನೇ ಯಾಕೆ ಕೇಳಿ, ನಿನ್ ಗಂಡನ್ ಕೇಳಿದ್ದ ನಾನು ಹೇಳಿ ಕೈ ತೊಳ್ಕೊಂಡೆ. ಹೇಳ್ಬಿಟ್ಟ ತಾನೆ. ಹೋಗು ಹೋಗ ಹೋಗ ಮುದೇವಿ ಹೋಗ್ಸಾಯ ಹೋಗಿ. ಒಳ್ಳೇದು ಕೆಟ್ಟದ್ದು ಬೈತಿದ್ದು. ಅಲ್ಲ, ಪಂಕಜನ್ ಕೇಳ್ಕೊ ಬಂದವ್ರೆ ಅಂದ್ರೆ ಯಾರಿರ್ಬಹುದು? ಅದು ನನ್ ಗಂಡನ್ ತಕ್ಕೋಗವ್ರೆ ಅಂದ್ರೆ ಇಲ್ಲ. ಹೋಗಿ ಮಾತಾಡ್ಸಕ್ ಮುಂಚೆ ನಾನು ಹೋಗ್ಬಿಡ್ಬೇಕು.